ರಾಜ್ ಬಿ ಶೆಟ್ಟಿ ಹೊಸ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇದು ಕರಾವಳಿ ಚಿತ್ರದ ವಿಷಯವೇ ಆಗಿದೆ. ಈ ಚಿತ್ರದಲ್ಲಿ ಮಹಾವೀರ ಅನ್ನುವ ಪಾತ್ರ ಇವರು ಮಾಡಿದ್ದಾರೆ. ಆದರೆ ಇದು ಗೆಸ್ಟ್ ರೋಲ್ ಅನ್ನೋದು ಅಷ್ಟೇ ಸತ್ಯ. ಆದರೂ ರಾಜ್ ಬಿ ಶೆಟ್ಟಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡ್ತಲೇ ಬಂದಿದ್ದಾರೆ. ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಈ ಚಿತ್ರದ ಪ್ರೀಮಿಯರ್ ಶೋನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ದಿನ ಯಾವ ಊರಲ್ಲಿ ಪ್ರೀಮಿಯರ್ ಶೋ ಇರುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹೌದು, ಇತ್ತೀಚೆಗೆ ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾ ಒಂದಷ್ಟು ವಿವಾದಗಳನ್ನು ಹುಟ್ಟುಹಾಕಿತ್ತು. ನಟನ ವಿಚಾರ ಮತ್ತು ಸಂಭಾವನೆ ವಿಚಾರ ಹೀಗೆ ಹಲವು ವಿಚಾರಗಳಲ್ಲಿ ಕರಾವಳಿ ಚಿತ್ರ ಸಿಲುಕಿ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸಿತ್ತು. ಇದೀಗ ಈ ಚಿತ್ರಕ್ಕೆ ತಮ್ಮ ಎಂದಿನ ಬೆಂಬಲವನ್ನು ರಾಜ್ ಬಿ ಶೆಟ್ಟಿ ಮುಂದುವರೆಸಿದ್ದಾರೆ. ಕರಾವಳಿ ಚಿತ್ರದ ಪ್ರೀಮಿಯರ್ ಶೋ ಪ್ಲಾನ್ ಆಗಿದೆ. ಮಂಗಳೂರು, ಬೆಂಗಳೂರು, ಶಿವಮೊಗ್ಗ, ದಾವಣಗೆರೆ, ಮೈಸೂರಿನಲ್ಲಿ ಈ ಚಿತ್ರದ ಪ್ರೀಮಿಯರ್ ಶೋ ನಡೀತಾ ಇದೆ. ಈ ವಿಷಯವನ್ನು ರಾಜ್ ಬಿ ಶೆಟ್ಟಿ ಅಧಿಕೃತವಾಗಿಯೇ ಹೇಳಿದ್ದಾರೆ. ವಿಷಯ ಅಂದರೆ ಇನ್ಸ್ಟಾಗ್ರಾಮ್ ಲೈವಲ್ಲಿಯೇ ಈ ಒಂದು ಮಾಹಿತಿಯನ್ನು ರಾಜ್ ಬಿ ಶೆಟ್ಟಿ ಕೊಟ್ಟಿದ್ದಾರೆ. ಯಾವ ಊರಲ್ಲಿ ಯಾವಾಗ ಕರಾವಳಿ ಚಿತ್ರದ ಪ್ರೀಮಿಯರ್ ಶೋ ಇರುತ್ತೆ ಅಂತಲೂ ರಾಜ್ ಬಿ ಶೆಟ್ಟಿ ಹೇಳಿದ್ದಾರೆ. ಜುಲೈ 19ರಂದು ಮಂಗಳೂರಲ್ಲಿ, 20ರಂದು ಶಿವಮೊಗ್ಗದಲ್ಲಿ, 21ರಂದು ದಾವಣಗೆರೆಯಲ್ಲಿ, 22ರಂದು ಮೈಸೂರಿನಲ್ಲಿ ಮತ್ತು 23ರಂದು ಬೆಂಗಳೂರಲ್ಲಿ ಈ ಚಿತ್ರದ ಪ್ರೀಮಿಯರ್ ಶೋಗಳು ನಡೆಯಲಿದೆ. ಇಂದು ಜುಲೈ 24ರಂದು ಕರಾವಳಿ ಚಿತ್ರ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಕರಾವಳಿ ಚಿತ್ರವನ್ನು ಗುರುದತ್ ಗಾಣಿಗ ಡೈರೆಕ್ಷನ್ ಮಾಡಿದ್ದಾರೆ. ಈ ಚಿತ್ರಕ್ಕೆ ಇವರೂ ಒಬ್ಬ ನಿರ್ಮಾಪಕರೂ ಆಗಿದ್ದಾರೆ. ಸಚಿನ್ ಬಸ್ರೂರು ಸಂಗೀತ ಕೊಟ್ಟಿದ್ದಾರೆ. ಅಭಿಮನ್ಯು ಸದಾನಂದನ್ ಈ ಚಿತ್ರಕ್ಕೆ ಕ್ಯಾಮರಾ ವರ್ಕ್ ಮಾಡಿದ್ದಾರೆ. ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ನಾಯಕರಾಗಿದ್ದಾರೆ. ಸಂಪದ ನಾಯಕಿ. ರಾಜ್ ಬಿ ಶೆಟ್ಟಿ ಚಿತ್ರದಲ್ಲಿ ಮಹಾವೀರ ಅನ್ನುವ ಪಾತ್ರವನ್ನು ಮಾಡಿದ್ದಾರೆ. ಇದು ಗೆಸ್ಟ್ ರೋಲ್ ಆಗಿದೆ. ಕರಾವಳಿ ಚಿತ್ರ ಪ್ರಜ್ವಲ್ ದೇವರಾಜ್ ಬದುಕಿನ ವಿಶೇಷ ಚಿತ್ರ ಆಗಿದೆ. ಇಲ್ಲಿಯವರೆಗಿನ ಸಿನಿಮಾಗಳಲ್ಲಿ ಪ್ರಜ್ವಲ್ ಈ ರೀತಿಯ ಪಾತ್ರ ಮಾಡಿಯೇ ಇಲ್ಲ. ಆದರೆ ಇಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ತಮ್ಮ ಬದುಕಿನ ಅದ್ಭುತ ಚಿತ್ರ ಇದಾಗಿದೆ ಅಂತಲೂ ಹೇಳಿಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ನಡೆದ ಒಂದು ಇನ್ಸಿಡೆಂಟ್ನಿಂದಾಗಿ ಇದೆಲ್ಲವೂ ಒಂದಿಷ್ಟು ವಿಶೇಷ ಮಜಲುಗಳನ್ನು ಪಡೆದುಕೊಂಡಿತ್ತು. ಗುರುದತ್ ಗಾಣಿಗ ಅವರು ಈ ಮೂಲಕ ತಮ್ಮೂರಿನ ಕಥೆಯನ್ನು ಹೇಳಿದ್ದಾರೆ. ಕಂಬಳದ ಓಟದ ಸುತ್ತ ಸಾಗುವ ಕತೆ ಇದರಲ್ಲಿದೆ. 10 ಸೆಕೆಂಡ್ನ ಒಂದು ಓಟಕ್ಕೆ 10 ವರ್ಷದ ತಯಾರಿ ಇರುತ್ತೆ ಅನ್ನೋದನ್ನು ಇಲ್ಲಿ ಹೇಳುವ ಕೆಲಸವನ್ನು ನಿರ್ದೇಶಕ ಗುರುದತ್ ಗಾಣಿಗ ಮಾಡಿದ್ದಾರೆ. ಈ ಚಿತ್ರದ ನಿರೀಕ್ಷೆಗಳ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.